ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ಕೊಂಡಾಯ್ತು. ಇವತ್ತು 5ನೆಯ ಪಾಠ ಮೇರಾ ಬಚ್ಪನ್ ಅಂತಕ್ಕಂಥ ಒಂದು ಗದ್ಯ ಪಾಠದ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ನೋಡುವ. ಇದು ಮೊದಲ ಭಾಗದ ವಿಡಿಯೋ. ಇದಕ್ಕಿಂತ ಮೊದಲಿನ ವಿಡಿಯೋಗಳನ್ನು ತಾವು ನೋಡದೇ ಇದ್ರೆ ಮೇಲೆ ಐಕಾರ್ಡಲ್ಲಿ SSLC ಹಿಂದಿ MCQ ಅಂತ ಒಂದು ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನು ಒತ್ತಿ ಮೊದಲಿನ ಎಲ್ಲ ಒಂದು ವಿಡಿಯೋಗಳನ್ನು ನೋಡ್ಬೋದು. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಕನ್ನಡ ಮತ್ತು ಇಂಗ್ಲಿಷ್ ವಿಷಯದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನು ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ಆ ಒಂದು ವಿಷಯದ ವಿಡಿಯೋಗಳನ್ನು ನೋಡ್ಬೋದು. ತಾವು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಯಾಕಂದರೆ ಟೆಲಿಗ್ರಾಮ್ದಲ್ಲಿ ನಾವು ಬಹಳಷ್ಟು ವಿಡಿಯೋಗಳ ಲಿಂಕ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ ಪ್ರತಿದಿನ. ನಿಮಗೆ ಯೂಟ್ಯೂಬ್ ಕಡೆಯಿಂದ ಕೇವಲ ಒಂದು ದಿನಕ್ಕೆ 3 ನೋಟಿಫಿಕೇಶನ್ ಮಾತ್ರ ಬರುತ್ತೆ. ಆದರೆ ನಾವು ಪ್ರತಿದಿನ 5-6 ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕಾಗಿ ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಶನ್ ಬರೋದಿಲ್ಲ. ಅದಕ್ಕಾಗಿ ತಾವುಗಳು ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ ಅಂತ ಹೇಳ್ತಾ, ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ 25 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ತಂದಿದ್ದೀನಿ. ನೋಡುವ. ಪ್ರಶ್ನೆ 1, ಮೇರಾ ಬಚ್ಪನ್ ಪಾಠ ಕಾ ವಿಧ ಹೇ. ಮೇರಾ ಬಚ್ಪನ್ ಪಾಠ ಯಾವ ವಿಧದಲ್ಲಿದೆ? ಎ ನಾಟಕ್, ಬಿ ಜೀವನಿ, ಸಿ ಆತ್ಮಕಥಾ, ಡಿ ಯಾತ್ರಾ ಸಾಹಿತ್ಯ. ಸರಿಯಾದ ಉತ್ತರ ಇತ್ತು ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ವಿಧ. ಅದು ಆಯ್ಕೆ ಸಿ ಆತ್ಮಕಥಾ ಅಂತಕ್ಕಂಥದ್ದು ಸರಿ. ಮುಂದಿನ ಪ್ರಶ್ನೆ, ಮೇರಾ ಬಚ್ಪನ್ ಪಾಠಕ್ಕೆ ಲೇಖಕ್ ಹೈ. ಹಾಗಾದರೆ ಮೇರಾ ಬಚ್ಪನ್ ಪಾಠದ ಲೇಖಕರು ಯಾರು? ಎ ಅಬ್ದುಲ್ ಕಲಾಂ, ಬಿ ವಿಷ್ಣು ಪ್ರಭಾಕರ್, ಸಿ ಹರಿಶಂಕರ್ ಪರ್ಸಾಯಿ, ಡಿ ಡಾಕ್ಟರ್ ವಿಜಯ ಗುಪ್ತಾ. ಸೊ ಮೇರಾ ಬಚ್ಪನ್ ಅಂತಕ್ಕಂಥ ಪಾಠದ ಲೇಖಕರು ಎ ಅಬ್ದುಲ್ ಕಲಾಂ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಪೂರಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿ ಅವರ ಪೂರ್ಣ ಹೆಸರೇನು? ಎ ಅವುಲ್ ಫಕೀರ್ ಅಬ್ದುಲ್ ಕಲಾಂ, ಬಿ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ, ಸಿ ಅವುಲ್ ಅಬ್ದುಲ್ ಕಲಾಂ, ಡಿ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಕೊಟ್ಟ ಆಯ್ಕೆಗಳಲ್ಲಿ ಅಬ್ದುಲ್ ಕಲಾಂ ಅವರ ಪೂರ್ಣ ಹೆಸರು ಯಾವುದಪ್ಪ ಅಂದರೆ ಆಪ್ಷನ್ ಬಿ ಅವುಲ್ ಫಕೀರ್ ಜೈನುಲಾಬ್ದೀನ್ ಅಬ್ದುಲ್ ಕಲಾಂ. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕಾ ಜನ್ಮಕಾಲ ಹೇ. ಅಬ್ದುಲ್ ಕಲಾಂ ಜಿ ಅವರ ಜನ್ಮ ವರ್ಷ ಯಾವುದು? ನೋಡುವ. ಎ 5 ಅಕ್ಟೋಬರ್ 1931, 5 ಸೆಪ್ಟೆಂಬರ್ 1930, 15 ಅಕ್ಟೋಬರ್ 1931, 15 ಅಕ್ಟೋಬರ್ 1913. ಸೊ ಅಬ್ದುಲ್ ಕಲಾಂ ಜಿ ಅವರ ಜನ್ಮ ವರ್ಷ ಬಂದ್ಬಿಟ್ಟು 15 अक्टूबर 1931, 15 अक्टूबर 1931 को अब्दुल कलाम जी का जन्म हुआ था. अगला प्रश्न है, अब्दुल कलाम जी का जन्म स्थान है. अब्दुल कलाम जी ಅವರ ಜನ್ಮ ಸ್ಥಾನ ಯಾವುದು? ಎ ಮದ್ರಾಸ್, तमिलनाडु के रामेश्वरम, बी केरल के रामेश्वरम, सी मद्रास या तमिलनाडु के पाम्बन, डी केरल के पाम्बन. ಅಬ್ದುಲ್ ಕಲಾಂ ಜಿ ಅವರ ಒಂದು ಜನ್ಮಸ್ಥಾನ ಯಾವುದಪ್ಪ ಅಂದರೆ ಆಪ್ಷನ್ ಎ ಮದ್ರಾಸ್, ಅದನ್ನೀಗ ತಮಿಳುನಾಡು ಅಂತ ಕರೀತಾರೆ, ರಾಮೇಶ್ವರಂ. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕೆ ಪಿತಾ ಕಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿ ಅವರ ತಂದೆ ಹೆಸರು? ಎ ಜಲಾಲುದ್ದೀನ್, ಬಿ ಜೈನುಲಾಬ್ದೀನ್, ಸಿ ಶಂಸುದ್ದೀನ್, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಅಬ್ದುಲ್ ಕಲಾಂ ಜಿ ಅವರ ತಂದೆ ಹೆಸರು ಬಂದ್ಬಿಟ್ಟು ಆಪ್ಷನ್ ಬಿ ಜೈನುಲಾಬ್ದೀನ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಅಬ್ದುಲ್ ಕಲಾಂ ಜಿ ಕೆ ಮಾತಾ ಕಾ ನಾಮ್ ಹೇ. ಅಬ್ದುಲ್ ಕಲಾಂ ಜಿಯರ ತಾಯಿಯ ಹೆಸರು? ಎ ಜೋಹರಾ, ಬಿ ಅಮೀನಾ, ಸಿ ಆಶಿ ಅಮ್ಮ, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಅಬ್ದುಲ್ ಕಲಾಂ ಜಿ ಅವರ ತಾಯಿಯ ಹೆಸರು ಬಂದ್ಬಿಟ್ಟು ಆಪ್ಷನ್ ಸಿ ಆಸಿ ಅಮ್ಮ, ಇದು ಸರಿ ಇತ್ತು. ಮುಂದಿನ ಪ್ರಶ್ನೆ, ಜೈನುಲಾಬ್ದೀನ್ ಕಿಸ್ ಪ್ರಕಾರ ಕೆ ವ್ಯಕ್ತಿ ಥೇ. ಹಾಗಾದರೆ ಜೈನುಲಾಬ್ದೀನ್ ಯಾವ ಪ್ರಕಾರದ ವ್ಯಕ್ತಿ? ಆತನಲ್ಲಿರ್ತಕ್ಕಂಥ ಗುಣಗಳು? ಎ इनकी औपचारिक शिक्षा नहीं हुई थी, बी उदारता की सच्ची भावना से भरे हुए थे, सी दोनों ही, डी इनमें से कोई भी नहीं. सो राइट आंसर इज सी दोनों ही. ಅಂದರೆ ಜೈನುಲಾಬ್ದೀನ್ ಗುಣ ಏನಪ್ಪ ಅಂದ್ರೆ ಇವರು ಶಾಲೆಗೆ ಬಂದು ಶಿಕ್ಷಣ ಪಡೆಯಿರಲಿಲ್ಲ, ಔಪಚಾರಿಕ ಶಿಕ್ಷಣ ಆಗಿರಲಿಲ್ಲ. ಆಮೇಲೆ ಬಹಳಷ್ಟು ಉದಾರತೆಯ ಒಳ್ಳೆಯ ಗುಣಗಳು ಅವರಲ್ಲಿ ತುಂಬಿಕೊಂಡಿದ್ದವು. ಸೊ ಅದಕ್ಕಾಗಿ ಎರಡೂ ಹೇಳಿಕೆಗಳು ಅವರ ಒಂದು ಗುಣವನ್ನು, ಅವರ ಸ್ವಭಾವವನ್ನು ಎತ್ತಿ ತೋರಿಸ್ತವೆ. ಸೊ ಆಪ್ಷನ್ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಕಲಾಂ ಬಚ್ಪನ್ ಮೇ ಕೈಸೆ ಥೇ. ಕಲಾಂ ಬಾಲ್ಯದಲ್ಲಿ ಹೇಗಿದ್ದರು? ಎ ಲಂಬೆ ಚೌಡೆ, ಬಿ ಸುಂದರ್, ಸಿ ದೋನೋ ಹಿ, ಡಿ ಇನ್ಮೆ ಸೆ ಕೋಯಿ ಭಿ ನಹಿ. ಸೊ ಚಿಕ್ಕವರಿದ್ದಾಗ, ಬಾಲ್ಯರಿದ್ದಾಗ ಕಲಾಂ ಅವ್ರು ಹೇಗಿದ್ರಪ್ಪ ಅಂದ್ರೆ ಲಂಬೆ ಚೌಡೆ ಸುಂದರ್. ಆ ಎರಡೂ ಹೇಳಿಕೆಗಳು ಅಂದರೆ ಸಿ ದಲ್ಲಿ ದೋನೋ ಹಿ ಅಂತ ಇದೆಯಲ್ಲ,
ಅದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿತ್ತು. ಮುಂದಿನ ಪ್ರಶ್ನೆ, ಕಲಾಂ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ थे? ಕಲಾಂಜಿ ಅವರು ಬಾಲ್ಯದಲ್ಲಿ ಯಾವ ಮನೆಯಲ್ಲಿ ಇರ್ತಿದ್ರು? ಎ ನಯಾ, ಬಿ ಪುರಾಣ, ಸಿ ಪುಸ್ತೈನಿ, ಡಿ ಪುರ್ಖೆ. ಸೊ ಕಲಾಂಜಿ ಅವರು ಬಾಲ್ಯದಲ್ಲಿ ಪುಸ್ತೈನಿ ಅಂತ ಮನೆಯಲ್ಲಿ ಇರ್ತಿದ್ರು. ಪುಸ್ತೈನಿ ಅಂದ್ರೆ ಏನಪ್ಪ ಅಂದ್ರೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಮನೆಯನ್ನ ಪುಸ್ತೈನಿ ಅಂತ ಕರೀತಾರೆ. ಸೊ ಪುಸ್ತೈನಿ ಘರ್ ಮೇ ರಹತೆ थे. नेक्स्ट क्वेश्चन, कलाम जी का घर रामेश्वरम में कहाँ था? सो कलाम जी ಅವರ ಮನೆ ರಾಮೇಶ್ವರಂದಲ್ಲಿ ಎಲ್ಲಿತ್ತು? ए शिव मंदिर के पास, बी पुरानी मस्जिद के पास, सी मस्जिद वाली गली में, या डी इनमें से कोई भी नहीं. सो कलाम जी ಅವರ ಮನೆ ರಾಮೇಶ್ವರಂದಲ್ಲಿ ಮಸ್ಜಿದ್ ವಾಲಿ ಗಲಿಯಲ್ಲಿ ಇತ್ತು. ಓಕೆ, सो सी ऑप्शन इज द राइट आंसर. नेक्स्ट क्वेश्चन, कलाम जी का जीवन किस प्रकार बीता? कलाम जी ಅವರ ಜೀವನ ಹೇಗೆ ಕಳಿತು? ए निश्चिंतता, बी सादगी, सी दोनों ही, डी इनमें से कोई भी नहीं. ಕಲಾಂ ಜಿ ಅವರ ಬಾಲ್ಯ ನಿಜಕ್ಕೂ ಕೂಡ ಅವರ ಜೀವನ ಹೇಗಪ್ಪ ಅಂದ್ರೆ ಬಹಳಷ್ಟು ನಿಶ್ಚಿಂತತೆ ಮತ್ತು ಸಾದಗಿ ಅಂದ್ರೆ ಸರಳತೆಯಲ್ಲಿ ಕಳೆಯಿತು. ಸೊ ಆಪ್ಷನ್ ನಂಬರ್ ಸಿ ದೋನೋ ಹಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಲಾಂ ಜಿ ಕಾ ಪುಸ್ತೈನಿ ಘರ್ ತಾ? ಹಾಗಾದ್ರೆ ಕಲಾಂ ಜಿ ಅವರ ಪಿತ್ರಾರ್ಜಿತ ಮನೆ ಹೇಗಿತ್ತು? ಎ ಚೂನೆ ಪತ್ತರ್ ಸೆ, ಬಿ ಈಟ್ ಸೆ, ಸಿ ಪಕ್ಕಾ ಔರ್ ಬಡಾ, या डी ಉಪಯುಕ್ತ ಸಭಿ, या ಮೇಲಿನ ಎಲ್ಲವೂ. ಸೊ ಸರಿ ಉತ್ತರ ಇತ್ತು ಉಪಯುಕ್ತ ಸಭಿ. ಅಂದ್ರೆ ಸೊ ಕಲಾಂ ಅವರು ಏನು ವಾಸಿಸ್ತಿದ್ರಲ್ಲ ಆ ಮನೆ ಹೇಗಿತ್ತಪ್ಪ ಅಂದ್ರೆ ಚೂನೆ ಪತ್ತರ್, ಈಟ್ ಅವ್ರ ಪಕ್ಕ ಅವ್ರ ಬಡ ಇವೆಲ್ಲವುಗಳಿಂದನೂ ಕೂಡ ಇತ್ತು. ಸೊ ಅದಕ್ಕಾಗಿ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14. आसिया माँ कलाम जी को डैश में बिठाकर खाना देती थी. आसिया ಅವರು ಕಲಾಂ ಜಿ ಅವರಿಗೆ ಎಲ್ಲಿ ಅಂದ್ರೆ ಕುಳಿತುಕೊಂಡಿಸಿ ಏನ ಮಾಡ್ತಿದ್ರಪ್ಪ ಅಂದ್ರೆ ಊಟಕ್ಕೆ ಕೊಡ್ತಿದ್ರು, ಕೂಡಿಸಿ. ಓಕೆ, ಎ ಬರಾಮದ, ಬಿ ಕಮರೆ, ಸಿ ರಸೋಯಿ, ಡಿ ಬಾಗ್. ಸೊ ಆಸಿಯಮ್ಮ ಅವರು ಪ್ರತಿನಿತ್ಯನೂ ಕೂಡ ಕಲಾಂಗೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರಸೋಯಿ ಅಂದ್ರೆ ಅಡುಗೆ ಮನೆಯಲ್ಲಿ ಕೂಡಿಸಿ ಸೊ ಊಟಕ್ಕೆನ ಬಡಿಸ್ತಾ ಇದ್ರು. ಸೊ ಆಪ್ಷನ್ ಸಿ ರಸೋಯಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, आसिया माँ कलाम जी को खाने को क्या क्या देती थी? सो आसिया माँ कलामನಿಗೆ ಊಟಕ್ಕೆ ಏನೇನು ಕೊಡ್ತಿದ್ರು? ಎ ಚಾವಲ್, ಬಿ ಸ್ವಾದಿಷ್ಟ ಸಾಂಬಾರ್, ಸಿ ಅಚಾರ್ ಚಟ್ನಿ, या ಡಿ ಉಪಯುಕ್ತ ಸಭಿ. ಸೊ ಆಸಿಯಾ ಮಾँ ಕಲಾಂ ಜಿಗೆ ಊಟಕ್ಕೆ ಇವೆಲ್ಲವುಗಳನ್ನು ಕೊಡ್ತಿದ್ರು. ಚಾವಲ್, ಸ್ವಾದಿಷ್ಟ ಸಾಂಬಾರ್, ಅಚಾರ್, ಚಟ್ನಿ. ಅಚಾರ್ ಅಂದ್ರೆ ಉಪ್ಪಿನಕಾಯಿ. ಓಕೆ, ಸೊ ಆಪ್ಷನ್ ಡಿ ಉಪಯುಕ್ತ ಸಭಿ ಅಂತಕ್ಕಂಥ ಆಯ್ಕೆ ಸರಿ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ರಾಮೇಶ್ವರಂ ಇಸ್ಕೆ ಲಿಯೆ ಪ್ರಸಿದ್ಧೆ? ಹಾಗಾದ್ರೆ ರಾಮೇಶ್ವರಂ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ನೋಡುವ ಆಯ್ಕೆಗಳು. ಆಪ್ಷನ್ ಎ ಶಿವ ಮಂದಿರ, ಆಪ್ಷನ್ ಬಿ ಪುಸ್ತಕಾಲಯ, ಆಪ್ಷನ್ ಸಿ ಪೂಲ್, ಆಪ್ಷನ್ ಡಿ ರಾಮ ಮಂದಿರ. ಸೊ ರಾಮೇಶ್ವರಂ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಆಪ್ಷನ್ ಎ ಶಿವ ಮಂದಿರಕ್ಕಾಗಿ. ಅದು ಏನದಪ್ಪ ಅಂದ್ರೆ ಬಹಳಷ್ಟು ವಿಶ್ವವಿಖ್ಯಾತವಾಗಿದೆ, ಪ್ರಸಿದ್ಧವಾಗಿದೆ, धार्मिक स्थल आಗಿದೆ ಅಂತ ಹೇಳ್ತಾರೆ ರಾಮೇಶ್ವರಂ. नेक्स्ट क्वेश्चन, हमारे घर से डैश मिनट का पैदल रास्ता था. ಈ ವಾಕ್ಯ ಅಬ್ದುಲ್ ಕಲಾಂ ಜಿ ಅವರ ಮನೆಯಿಂದ ರಾಮೇಶ್ವರಂ ಮಂದಿರಕ್ಕೆ ಹೋಗುವಾಗ ಈ ವಾಕ್ಯ ಬಂದಿದೆ. ಹಾಗಾದ್ರೆ ಅವರ ಮನೆಯಿಂದ ಎಷ್ಟು ನಿಮಿಷದ ಒಂದು ಕಾಲ್ನಡಿಗೆ ಹಾದಿ ಇತ್ತು ಅಂತ ಪ್ರಶ್ನೆನ ಕೇಳಿದ್ದಾರೆ. ಎ 5, बी 10, सी 15, या डी 20. हमारे घर से 10 मिनट का पैदल रास्ता था. ಅವರ ಮನೆಯಿಂದ ಕೇವಲ 10 ನಿಮಿಷದ ಕಾಲ್ನಡಿಗೆಯ ಹಾದಿ ಇತ್ತು ರಾಮೇಶ್ವರಂ ಮಂದಿರ ತಲುಪೋದು. ಸೊ ಬಿ 10 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹಮಾರೆ ಇಲಾಖೆ ಮೇ ಡ್ಯಾಶ್ ಮಸ್ಜಿದ್ ಥಿ. ಇಲಾಖೆ ಅಂದ್ರೆ ಗಲಿ, ಓನಿ. ಓಕೆ, ಅವರ ಓನಿಯಲ್ಲಿ ಟಿಮ್ಟಿ ಮಸ್ಜಿದ್ ಇತ್ತು. ನೋಡುವ ಆಯ್ಕೆಗಳು. ಎ ನಯಿ, ಬಿ ಅಚ್ಚಿ, ಸಿ ಪುರಾನಿ, ಯಾ ಡಿ ಬಡಿ. ಅವರ ಇಲಾಖೆಯಲ್ಲಿ ಅವರ ಓನಿಯಲ್ಲಿ ಒಂದು ಹಳೆಯದಾಗಿರ್ತಕ್ಕಂಥ ಮಸೀದಿ ಇತ್ತು. ಸೊ ಆಪ್ಷನ್ ಸಿ ಪುರಾನಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. नेक्स्ट क्वेश्चन, कलाम शाम को किसके साथ नमाज के लिए जाते थे? ಸೊ ಕಲಾಂ ಜಿ ಅವರು ಪ್ರತಿನಿತ್ಯ ಸಂಜೆ ಯಾರ ಜೊತೆಗೆ ಪ್ರಾರ್ಥನೆಗಾಗಿ ಹೋಗ್ತಾ ಇದ್ರು? ನೋಡುವ ಆಯ್ಕೆಗಳು ಏನಿದಾವೆ ಅಂತ. ಎ ಮಿತ್ರ, ಬಿ ಪಿತಾಜಿ, ಸಿ ಪಡೋಸಿ, या ಡಿ ಅಹಮದ್ ಜಲಾಲುದ್ದೀನ್. ಪ್ರತಿನಿತ್ಯ ಸಂಜೆ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಕಲಾಂ ಅವರು ತಮ್ಮ ತಂದೆಯವರ ಜೊತೆಗೆ ಪ್ರಾರ್ಥನೆಗೆ ಹೋಗ್ತಾ ಇದ್ರು.
ಸೊ ಆಪ್ಷನ್ ಬಿ ಪಿತಾಜಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ರಾಮೇಶ್ವರಂ ಮಂದಿರಕ್ಕೆ ಸಬ್ಸೆ ಬಡೆ ಪೂಜಾರಿ, ಆ ರಾಮೇಶ್ವರಂ ಮಂದಿರದ ಹಿರಿಯ ಅರ್ಚಕರು ಯಾರು ನೋಡುವ. ಎ ಲಕ್ಷ್ಮಣ್ ಶಾಸ್ತ್ರಿ, ಬಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಸಿ ರಾಮಾನಂದ ಶಾಸ್ತ್ರಿ, ಡಿ ಪಕ್ಷಿ ರಾಮಾನಂದ ಶಾಸ್ತ್ರಿ. ಸೊ ರಾಮೇಶ್ವರಂ ಮಂದಿರದ ಹಿರಿಯ ಅರ್ಚಕರು ಯಾರಾಗಿದ್ರಪ್ಪ ಅಂದ್ರೆ ಆಪ್ಷನ್ ಡಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಜೈನುಲಾಬ್ದೀನ್ ಕೆ ಅಭಿನ್ನ ಮಿತ್ರ. ಸೊ ಜೈನುಲಾಬ್ದೀನನ ಅಭಿನ್ನ ಅಂದ್ರೆ ಕ್ಲೋಸ್ ಫ್ರೆಂಡ್ಸ್. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅನ್ಯೋನ್ಯವಾಗಿರ್ತಕ್ಕಂಥ ಗೆಳೆಯ ಯಾರು ನೋಡುವ. ಎ ಲಕ್ಷ್ಮಣ್ ಶಾಸ್ತ್ರಿ, ಬಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ, ಸಿ ರಾಮಾನಂದ ಶಾಸ್ತ್ರಿ, ಡಿ ಪಕ್ಷಿ ರಾಮಾನಂದ ಶಾಸ್ತ್ರಿ. ಸೊ ಜೈನುಲಾಬ್ದೀನ ಒಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಆತ್ಮೀಯ ಗೆಳೆಯ ಯಾರಪ್ಪ ಅಂದ್ರೆ ಆಪ್ಷನ್ ಬಿ ಪಕ್ಷಿ ಲಕ್ಷ್ಮಣ ಶಾಸ್ತ್ರಿ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಮಿಲಾನ್ ಕಿಜಿಯೆ, ಹೊಂದಿಸಿ ಬರೆಯಿರಿ ನೋಡುವ. ಸೊ ಫಸ್ಟಿಗೆ ಆಪ್ಷನ್ಸ್ಗಳನ್ನೆಲ್ಲ ನೋಡ್ಕೊಂಡು ಬರುವ. ಕಸ್ಬಾ ಮುಂದೆ ನಿತ್ಯ ಇದೆ, ಜೀವನ್ ಸಂಗಿನಿ ಛೋಟಾ ಶಹರ್, ರೋಜಾನಾ ಯೋಗ್ಯ, ಸಮುಚಿತ, ಪತ್ನಿ. ಇವುಗಳನ್ನು ನೋಡಿದಾಗ ಏನ್ ಅನಿಸ್ತದಪ್ಪ ಅಂದ್ರೆ ಪದಗಳ ಅರ್ಥಗಳು ಇದಾವೆ. ಸೊ ನಾವು ಹಿಂದೆ ಶಬ್ದಾರ್ಥಗಳು ಅದಾವಲ್ಲ, ಅಲ್ಲಿಂದ ಏನ್ ಮಾಡಿದೀವಿ ಪ್ರಶ್ನೆಯನ್ನು ಕೊಟ್ಟಿದ್ದೀವಿ ಪದಗಳ ಅರ್ಥ. ಸೊ ಎ ಕಸ್ಬಾ ಅಂದ್ರೆ ಛೋಟಾ ಶಹರ್, ದೆನ್ ಜೀವನ್ ಸಂಗಿನಿ ಅಂದ್ರೆ ಫೋರ್ತ್ ಒನ್ ಪತ್ನಿ, ರೋಜಾನಾ ಅಂದ್ರೆ ಫಸ್ಟ್ ಒನ್ ನಿತ್ಯ, ಸಮುಚಿತ ಅಂದ್ರೆ ಥರ್ಡ್ ಒನ್ ಯೋಗ್ಯ. ಸೊ ಇದ್ರ ಕೂಟ ಹೇಗಾಗ್ತದ ಅಂದ್ರೆ ಎ ಸೆಕೆಂಡ್ ಒನ್, ಬಿ ಫೋರ್ತ್ ಒನ್, ಸಿ ಫಸ್ಟ್ ಒನ್ ಅಂಡ್ ಡಿ ಥರ್ಡ್ ಒನ್. ಸೊ ಇದು ಇದರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ನೆಕ್ಸ್ಟ್ ಕ್ವಶನ್, ಮಿಲಾನ್ ಕೀಜಿಯೆ, ಇದು ಕೂಡ ಹೊಂದಿಸಿ ಬರೆಯಿರಿದೆ. ಸೊ ಪ್ರಶ್ನೆಗಳನ್ನ ನೋಡುವ. ಬಚ್ಚಾ ಪ್ರತಿಯ, ಗಲಿ ಬಚ್ಚೆ, ಪ್ರತಿ ಪುಸ್ತಕೆ, ಪುಸ್ತಕ್ ಗಲಿಯ. ಇವು ನೋಡಿದಾಗ ಅನ್ಯ ವಚನ ಶಬ್ದಗಳಿದಾವೆ. ಸೊ ಫಸ್ಟ್ ಎಲ್ಲ ಏಕವಚನ ಇದಾವೆ, ಸೆಕೆಂಡ್ ಅಲ್ಲಿ ಮುಂದೆ ಬರೆದಿರ್ತಕ್ಕಂಥ ಎಲ್ಲವುಗಳು ಕೂಡ ಬಹುವಚನ ಶಬ್ದಗಳು ಇದಾವೆ. ಆ ಏಕವಚನ ಶಬ್ದಗಳನ್ನ ಬಹುವಚನದಿಂದ ಹೊಂದಿಸಿಯನ್ನ ಬರಿಬೇಕು. ಏನಾಗ್ತದ ಬರೆದ್ರೆ ಎಸ್ ಬಚ್ಚಾ ಸೆಕೆಂಡ್ ಒನ್ ಬಚ್ಚೆ, ಗಲಿ ಫೋರ್ತ್ ಒನ್ ಗಲಿಯ, ಪ್ರತಿ ಫಸ್ಟ್ ಒನ್ ಪ್ರತಿಯ, ದೆನ್ ಪುಸ್ತಕ್ ಥರ್ಡ್ ಒನ್ ಪುಸ್ತಕೆ. ಸೊ ಅದೇ ಒಂದು ಆಪ್ಷನ್ ಇತ್ತು. ಎ ಸೆಕೆಂಡ್ ಒನ್, ಬಿ ಫೋರ್ತ್ ಒನ್, ಸಿ ಫಸ್ಟ್ ಒನ್ ಅಂಡ್ ಡಿ ಥರ್ಡ್ ಒನ್ ಇಸ್ ದ ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಕ್ವಶನ್ 24, ಪೌಫಟನಾ ಮುಹಾವರೆ ಕಾ ಅರ್ಥ ಹೇ. ಪೌಫಟನಾ ಈ ಒಂದು ಮುಹಾವರೆಯ ಅರ್ಥ ಏನು. ಎ ಪಾವಫಟನಾ, ಬಿ ಪಾವ್ ಮೇ ದರ್ದ್, ಸಿ ಪ್ರಭಾತ ಹೋನಾ ಯಾ ಡಿ ಸಾಂಜ ಹೋನಾ. ಸೊ ಪೌಫಟನಾ ಅಂದ್ರೆ ಏನಪ್ಪ ಅಂದ್ರೆ ಪ್ರಭಾತ್ ಹೋನಾ ಅಂದ್ರೆ ಬೆಳಗಾಗುವುದು ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ ಬರೀ ಹಿಂದಿ ಅಷ್ಟೇ ಅಲ್ಲದೆ ವಿಜ್ಞಾನ, ಕನ್ನಡ, ಸಮಾಜ ವಿಜ್ಞಾನದ ಒಂದು ಬಹು ಆಯ್ಕೆ ಪ್ರಶ್ನೆಗಳ ಸರಣಿಗಳನ್ನು ಹಾಕ್ತಾ ಇದ್ದೀವಿ. ದಯಮಾಡಿ ತಾವುಗಳು ನಮ್ಮ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಟೆಲಿಗ್ರಾಮ್ ಗ್ರೂಪ್ಗೆ ಸೇರಿಕೊಳ್ಳಿ. ಮತ್ತೆ ನಿಮಗೆ ಕನ್ನಡ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಕಾದ್ರೆ ಸ್ಮಾರ್ಟ್ ವರ್ಕ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಅದರ ಚಾನಲ್ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿರ್ತೀನಿ. ಅದನ್ನು ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ಎರಡೂ ಚಾನಲ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಫಸ್ಟ್ ಪಾರ್ಟ್ ದ ಲಾಸ್ಟ್ ಕ್ವಶನ್ ಅನ್ನು ನೋಡುವ. 25th ಕ್ವಶನ್, ಎಸ್ ಕಾಮ್ ಆನಾ ಮುಹಾವರೆ ಕಾ ಅರ್ಥ ಹೇ. ಹಾಗಾದ್ರೆ ಕಾಮ್ ಆನಾ ಈ ಒಂದು ಮುಹಾವರೆಯ ಅರ್ಥ ಏನು. ಫಸ್ಟ್ ಒನ್ ಕಾಮ್ ಸಹಿ ಕರ್ನಾ, ಬಿ ಕಾಮ್ ಮೇ ಆನಾ, ಸಿ ಕಾಮಗಾರ ಯಾ ಡಿ ಕಾಮ್ ನಹಿ ಆನಾ. ಸೊ ಕಾಮ್ ಆನಾ ಈ ಮುಹಾವರೆಯ ಅರ್ಥ ಏನಪ್ಪಾ ಅಂದ್ರೆ ಆಪ್ಷನ್ ಬಿ ಕಾಮ್ ಮೇ ಆನಾ ಅಂತಕ್ಕಂಥದ್ದು ಸರಿ ಉತ್ತರ. ಸೊ ವಿದ್ಯಾರ್ಥಿಗಳೇ ಧನ್ಯವಾದಗಳು. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ, ನಿಮ್ಮ ಸ್ಟಡಿಯಲ್ಲಿ ಹೆಲ್ಪ್ ಆಗ್ತದ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಹೆಚ್ಚು ಜನರಿಗೆ ಶೇರ್ ಮಾಡಲು ಮರೆಯದಿರಿ. ಏಕೆಂದರೆ ಹೆಚ್ಚು ವ್ಯೂ ಬಂದರೆ ಮಾತ್ರ ನಾವು ಮುಂದಿನ ಭಾಗಗಳನ್ನು ಅಪ್ಲೋಡ್ಗೆ ತಗೋತೀವಿ ಅಂತ ಹೇಳ್ತಾ ಹೆಚ್ಚು ಜನರಿಗೆ ಶೇರ್ ಮಾಡ್ತೀರಿ. ಸೊ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಆಶೆಯೊಂದಿಗೆ ಸೊ ಸಿಗುವ ಮತ್ತೆ ಮುಂದಿನ ಭಾಗದಲ್ಲಿ ಶೀಘ್ರ.